ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಾವು ಗರುಡ ಟೆಂಪಲ್ಗೆ ಹೋಗೋಣ ಮುಳಬಾಗಲ್ ಹತ್ರ ಅಂತ ಸಡನ್ ಪ್ಲಾನ್ ಆಯಿತು. ಚಾರುಗ್ ರಜಾ ಹಾಕ್ಸ್ಬಿಟ್ಟು ಕರ್ಕೊಂಡು ಹೋಗ್ತಿದ್ವಿ. ಅವಳ ಫ್ರೆಂಡು ಕೂಡ ಅವಳು ರಜಾ ಹಾಕಿದ್ದಾಳೆ ಅಂತ ಅಳ್ತಿದ್ದಾಳೆ ನೋಡಿ. ಸರಿ ಅಂದ್ಬಿಟ್ಟು ಅವಳಿಗೆ ಸಮಾಧಾನ ಮಾಡಿ ನಾವು ಹೊರಟ್ವಿ. ಇನ್ನೊಂದ್ಸಲ ಹೇಳು. ನವೀನ್ ಅವ್ರ ದೊಡ್ಡಮ್ಮ ಮತ್ತು ದೊಡ್ಡಪ್ಪನೂ ಬರ್ತೀನಿ ಅಂದಿದ್ರಿಂದ ಅವ್ರನ್ನೂ ಪಿಕಪ್ ಮಾಡೋಕ್ಕಂತ ಅವ್ರ ಮನೆ ಹತ್ರ ಹೋಗಿದ್ವಿ. ಫೈನಲಿ ಅವ್ರನ್ನ ಪಿಕಪ್ ಮಾಡಿಕೊಂಡು ಗೊಂಬೆ ನೋಡಿದ್ರೆ ಅವ್ರು ಬರ್ತಿರೋದನ್ನೇ ನೋಡ್ಕೊಂಡು ಅವರು ಅಂಕಲ್ ಅಮೌಂಟ್ ಕೊಡೋಕೆ ಬರ್ತಿದ್ದಾರೆ. ನವೀನ್ ಇಸ್ಕೊತಾ ಇಲ್ಲ. ಇದೇ ಜಗಳ 1-2 ಕಿಲೋಮೀಟರ್ವರೆಗೂ ನಡೀತಾನೆ ಇತ್ತು. ಅವ್ರು ಬಿಡ್ತಾ ಇಲ್ಲ, ಇವ್ರು ಇಸ್ಕೋತಾ ಇಲ್ಲ. ಇವ್ರ ಜಗಳ ನೋಡಿಕೊಂಡು ನಮಗಂತೂ ಫುಲ್ ಎಂಟರ್ಟೈನ್ಮೆಂಟ್ ಆಗ್ತಾ ಇತ್ತು. ಫೈನಲಿ ಆಂಟಿ ಅಂಕಲೇ ಸ್ಟಾರ್ಟ್ ಮಾಡ್ಕೊಬಿಟ್ರು ಜಗಳ ಮಾಡೋದಕ್ಕಂತ. ನೀನು ಬರಂಗಿದ್ರೆ ನನ್ಗೇನ್ ಬೇಕಾಗಿತ್ತು? ಬೆಳಿಗ್ಗೆ ಐಡಿಯಾ ಬಂತು. ಅಲ್ಲಿ ಏನೇನ ತಿನ್ನಂಗಿರ್ತೀರಾ, ತಿಂತೀರಾ, ಏನೇನ ಅದು ನಿಮ್ ಕೈಯಾರ ನೀವೇ ಕೊಡ್ರಿ. ಅದು ಬಿಟ್ಟು ನಾನೇ ಏನು ಇಡ್ಸ್ತಾರೆ. ಹಾಗೆ ಹೈವೇ ಸಿಕ್ತು. ಗಾಡಿನಲ್ಲಿ ಸ್ವಲ್ಪ ಹೇರ್ ಕಮ್ಮಿ ಇತ್ತು ಅಂದ್ಬಿಟ್ಟು ಹೇರ್ ಇಕ್ಸ್ಕೊಳ್ಳೋಣ ಅಂತ ಪೆಟ್ರೋಲ್ ಬಂಕ್ ಹತ್ರ ಹೋದ್ವಿ. ಮಾತಾಡೋ ಎಷ್ಟು ತುಂಬಾಗಿದೆ ಗೊತ್ತಾ ಇವಾಗ. ನಗಿಬೇಡಮ್ಮ ಸ್ವಾಮಿ ಪಟ್ಟಣದಲ್ಲಿಂದ ಏನ್ ಮಾತಾಡ್ತಿದಾರಂತ ಗೊಂಬೆಗಂತೂ ಅರ್ಥನೇ ಆಗ್ಲಿಲ್ಲ. ಸೊ ಸೀರಿಯಸ್ ಆಗಿ ನೋಡ್ತಾನೆ ಇದ್ದಾಳೆ ಎಲ್ಲಾರನು. ಗೊಂಬೆ ಇಲ್ಲಾಡು ಹೋಗ್ತೀಯಾ? ಬೆಳಿಗ್ಗೆ ಬೇಗ ಬಿಟ್ಟಿದ್ರಿಂದ ಟಿಫನ್ ಮಾಡಿರಲಿಲ್ಲ ಮನೆಯಲ್ಲಿ. ಸೊ ಹೊರಗಡೆ ಹೋಗಿ ಅಲ್ಲೇ ಟಿಫನ್ ಮಾಡಿಕೊಂಡು ಮತ್ತೆ ಹೊರಟ್ವಿ. ಗೊಂಬೆ ನೋಡಿ ಅಪರೂಪಕ್ಕೆ ಅಲ್ಲುಜ್ಬಿಟ್ಟಿದ್ದಾಳೆ ಗೊಂಬೆ. ಬೆಳಗಿನ ಜಾವ ಆಗಿದ್ರಿಂದ ವೆದರ್ ಮಾತ್ರ ತುಂಬ ಚೆನ್ನಾಗೇ ಇತ್ತು, ಮಳೆ ಬರೋ ಥರ. ತೋರಿಸು ಏನು ಇಲ್ಲ ಇದಾ ನಿನ್ನಲ್ಲೂ ತೋರ್ಸು. ಎಲ್ಲಿ ಬಾಯಲ್ಲಿ ಉದ್ರೋಗೈತೆ. ಅಲ್ಲಿ ದೇವಸ್ಥಾನ ಸಿಕ್ತು. ಚಾರು ಬಂದು ಲಾಸ್ಟ್ ಟೈಮ್ ಆಗಿರೋದನ್ನೆಲ್ಲ ಇವಾಗೆಲ್ಲ ರೀಕ್ಯಾಪ್ ಮಾಡ್ತಿದ್ದಾಳೆ. ನೀವು ನನ್ನ ಬಲೂನ್ ಎಲ್ಲ ಹಾಳು ಮಾಡಿದ್ರಿ ಅಂತ. ಏನ್ ಮಾಡ್ತಾ ಇದ್ದೀನಿ ನಾನ್ ಮಾಡ್ಬೇಕಂದ್ರೆ ನೀನ್ ಮಾಡು, ಹಂಗೆ ನಾನು ಜಾಯಿನ್ ಆಗ್ತೀನಿ. ಹೇಳಿ 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 ಯೂಟ್ಯೂಬ್ ನೇಮ್ ಬ್ಯಾನ್ ಮಾಡ್ಸಾಕ್ಬಿಟ್ಟೆ. ನಾನಾ? ನಿನಗೆ ಮಾಡೋಕ್ಕಾಗಿಲ್ಲ. ನಾನು ಮಾಡ್ತಾ ಇದ್ದೆ, ನೀನೇ ಮಾಡೋದು. ಬೇಡ 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 ಬೇಡ. ಇಸ್ಕ ಬುಟ್ಟಿ ತಗೊಳ್ಬೇಕು. ಬುಟ್ಟಿ ಇಕ್ಕ ಬುಟ್ಟಿ ಇಕ್ಬಿಡು. ಪೂಜೆ ಸಾಮಾನೆಲ್ಲ ತಗೊಂಡು ಒಳಗಡೆ ಎಂಟ್ರಿ ಆದ್ರಿ. ನಾವು ಹೋಗಿದ್ದ ಟೈಮ್ಗೆ ಜನನೂ ಸ್ವಲ್ಪ ಕಮ್ಮಿ ಇದ್ರು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು.
ಗೊಂಬೆ ಬೆಳಗ್ಗೆ ಸ್ವಲ್ಪನೇ ಊಟ ಮಾಡಿದ್ದಿತ್ತು, ಅದರಿಂದ ಹೊಟ್ಟೆ ಹಸ್ಕೊಂಡಿದ್ಲು ಅಂದ್ಬಿಟ್ಟು ಅವ್ರ ಅಪ್ಪ ಅವಳಿಗೆ ಊಟ ಮಾಡಿಸಿ ಮತ್ತೆ ಹೊರಗಡೆ ಬಂದು ಪೂಜೆ ಸಾಮಾನೆಲ್ಲ ಕವರ್ಗೆ ಹಾಕಿಸ್ಕೊಂಡು ಪಾರ್ಕಿಂಗ್ ಹತ್ರ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಹೋಗ್ಬೇಕಾದ್ರೇನೆ ಚಾರು ಮತ್ತೆ ಇನ್ನೊಂದು ನಾಟಕ ತೆಗ್ದಿದ್ದಾಳೆ, ತಿಂಡಿ ಕೊಡ್ಸು ಅಂತ. ಏನು ಬೇಕು ಏನು ಬೇಕು ಅಂತ ನಾನು ಕೇಳ್ತಾ ಇರೋದು. ಏನು ತಿಂತೀಯ? ಹಾಂ ಏನು ಅಲ್ಲೇ ನಾನೇನ್ ಕೇಳಿಸ್ದೆ? ಅವಳು ಏನು ಓಡಿಸ್ತಾ ಇಲ್ಲ ಗಾಡಿ, ಸುಮ್ಮನೆ ಹಿಡ್ಕೊಂಡು ಕೂತವಳೆ. ಗಾಡಿ ಓಡಿಸ್ತಾ ಇದ್ದಾಳ ನೋಡು, ಸುಮ್ಮನೆ ಹಿಡ್ಕೊಂಡು ಕೂತಿರೋದಷ್ಟೇ ಅದು. ನೀನೇ ಓವರಾಗಿ ಆಡ್ತಾ ಇದೆಯಾ ಚಾರು. ಓಡ್ಸು ಗೊಂಬೆ. ಸಾರು ಹತ್ಕೊಂಡು ಫುಲ್ ಅಳ್ತಾವಳೆ ಅವಳು. ಇನ್ನೂ ಟೈಮ್ ಇತ್ತು ಅಂದ್ಬಿಟ್ಟು ನಮ್ಮ ಮನೆಯವರು ಕುರುಡುಮಲೆ ಗಣಪತಿ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಅಲ್ಲೇ ನಿಯರ್ ಬೈ ಇರೋದು ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ನಾವು ಹೋಗೋ ಅಷ್ಟರಲ್ಲಿ 1 ಗಂಟೆ ಆಗಿತ್ತು. ಅವಾಗ ಸ್ವಲ್ಪ ಟೈಮು ಕ್ಲೋಸ್ ಮಾಡಿದ್ರು ದೇವಸ್ಥಾನ. ನಾವೆಲ್ಲ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತಿದ್ವಿ. ಆಗ ಹೋಗಿ ಓಂ ಗಣೇಶಾಯ ನಮಃ. ಓಂ ಗಣೇಶಾಯ ನಮಃ. ಓಂ ಗಣೇಶಾಯ ನಮಃ. ಗೊಂಬೆ ಅಲ್ಲಿ ಕೂತಿರೋ ಕೋತಿ ಹತ್ರ ಹೋಗ್ಬೇಕು ಅಂತ ಹಠ ಮಾಡ್ತಿದ್ದಾಳೆ. ಚಾರು ಹೋಗಿ ಹೂವು ಕೊಟ್ಟಾಗ ಅದು ಆರಾಮಾಗಿ ಇಸ್ಕೊಂತು. ಅದೇ ಗೊಂಬೆ ಹೋದಾಗ ಗೊಂಬೆ ನೋಡಿನೇ ಓಡ್ಬಿಡ್ತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ಹಲಸಿನ ಹಣ್ಣು ತೊಗೊಂಡಿದ್ದೆ ಅಂದ್ಬಿಟ್ಟು ಗೊಂಬೆ ಅದು ಕೊಡೋವರೆಗೂ ಬಿಟ್ಟಿಲ್ಲ, ಬಟ್ಟೆ ಹಿಡ್ಕೊಂಡು ಕವರ್ ಇಸ್ಕೊಳ್ಳೋವರೆಗೂ ಬಿಟ್ಟಿಲ್ಲ. ಈಸ್ಕೊಂಡ್ಮೇಲೆ ಕಾರ್ ಹತ್ತಿದ್ಲು. ಸರಿ ಅಂದ್ಬಿಟ್ಟು ಅಲ್ಲಿಂದ ಹೊರಟು ಬರ್ಬೇಕಾದ್ರೆ ಮತ್ತೆ ಇವರು ಡಿಸ್ಕಷನ್ ಸ್ಟಾರ್ಟ್ ಆಯ್ತು. ಏನ್ ಮಾತಾಡ್ತಾರೆ ಅಂಕಲ್ ಸುಮ್ಮನೆ? ಅಯ್ಯೋ ನೀನು ಹೇಗಿದ್ದಾಗ ಆಪರೇಷನ್ ಹೋಗಿ ಆಪರೇಷನ್ ಆಯ್ತು, ಅಲ್ಲೇ ಹೋಗಿದ್ರೆ ನಮ್ಗೆ ಅದು ಒಳ್ಳೆ ಮಾತು. ಅಪ್ಪನ ಅಷ್ಟು ಕಷ್ಟಪಟ್ಟು ನೈಟು ಡೇ ದುಡ್ದು ಇಕ್ಕನ್ನಲ್ಲ ನೀವೇ ತಾನೇ ಮಾತ್ರ ಬೇಕಾಗ್ತಂದ್ರ ಮಾತ್ರ ಇಕ್ತೀಯ ನನಗೆ ಅನ್ನೋದು ಎಲ್ಲ ಅಂದಿದ್ದೀರ. ಈ ರಾತ್ರಿ ಎಲ್ಲ ಆಪರೇಷನ್ ಆದ್ಮೇಲೆ ಜಾಸ್ತಿ ವೆದರ್ ಸ್ವಲ್ಪ ಕೋಲ್ಡ್ ಇದ್ದಿದ್ದರಿಂದ ಎಲ್ಲರಿಗೂ ಕಾಫಿ ಮತ್ತು ಟೀ ಕುಡಿಬೇಕು ಅಂತ ಅನ್ನಿಸ್ತಿತ್ತು. ಸೊ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ತರಿಸ್ಕೊಂಡು ಕುಡಿಯೋಣ ಅಂತ ಕುಡಿದ್ವಿ. ಕುಡಿದ್ಬಿಟ್ಟು ಹೀಗಿತ್ತು ನಮ್ಮ ದಿನ.